ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸೋನು ಪ್ರಿಯಾ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬೆಂಗಳೂರಿನಿಂದ ಮುರುಡೇಶ್ವರ ದೇವಾಲಯಕ್ಕೆ KSRTC ರೆಡ್ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ಬೆಂಗಳೂರಿಂದ ಡೈರೆಕ್ಟಾಗಿ ಮುರುಡೇಶ್ವರ KSRTC ರೆಡ್ ಬಸ್ ಇಲ್ಲ. ಹಾಗಾಗಿ ನೀವು ಬೆಂಗಳೂರಿಂದ ಸಾಗರ ಹೋಗಿ ಅಥವಾ ಸಿದ್ದಾಪುರ ಹೋಗಿ ಅಲ್ಲಿಂದ ನಿಮಗೆ ಡೈರೆಕ್ಟ್ ಮುರುಡೇಶ್ವರ ಬಸ್ ಸಿಗುತ್ತೆ. ಮುರುಡೇಶ್ವರ ಬಸ್ ಸ್ಟಾಪಿಂದ ಟೆಂಪಲ್ಗೆ ಹೋಗಬೇಕು ಅಂತಂದರೆ 1 or 2 ಕಿಲೋಮೀಟರ್ಸ್ ಇರುತ್ತೆ. ಅಲ್ಲಿಂದ ಆಟೋ ಸಿಗುತ್ತೆ. ಸೊ ಆಟೋದವರು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆಲ್ಲ ರೂಮ್ ಎಲ್ಲ ಸಿಗುತ್ತೆ. 1 ಅವರ್ಗೆ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಥವಾ ಸ್ನಾನದ ರೂಮ್ ಎಲ್ಲ ಇರುತ್ತೆ, ಅಲ್ಲಿ ಒಬ್ಬರಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವು ಫೈನಲಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮುರುಡೇಶ್ವರ ದೇವಸ್ಥಾನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರ ತೀರದಲ್ಲಿ ನೆಲೆಸಿರುವ ಮುರುಡೇಶ್ವರ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗಿದ್ದು ದೇಶದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ಆತ್ಮಲಿಂಗದ ಕತೆ, ರಾಮಾಯಣ ಕಾಲದಲ್ಲಿ ರಾವಣನು ಪಡೆದ ಆತ್ಮಲಿಂಗವನ್ನು ಗಣೇಶನು ಇಲ್ಲಿ ನೆಲಕ್ಕಿಟ್ಟು ಮೋಸ ಮಾಡಿದ ಸ್ಥಳವೆಂದು ಪುರಾಣ ಪ್ರಸಿದ್ಧಿ. ಇಲ್ಲಿನ ಪ್ರಮುಖ ಆಕರ್ಷಣೆಗಳು: ವಿಶ್ವದ 2ನೇ ಎತ್ತರದ ಶಿವನ ವಿಗ್ರಹ, 123 ಅಡಿ ಎತ್ತರದ ಶಿವನ ಪ್ರತಿಮೆ ಸಮುದ್ರದತ್ತ ಮುಖ ಮಾಡಿ ಅದ್ಭುತವಾಗಿ ಕಂಗೊಳಿಸುತ್ತಿದೆ. ರಾಜಗೋಪುರ 20 ಅಂತಸ್ತು 249 ಅಡಿ ಎತ್ತರದ ಗೋಪುರವು ಏಷ್ಯಾದ ಅತಿ ಎತ್ತರದ ದೇವಸ್ಥಾನದ ಗೋಪುರ. ಲಿಫ್ಟ್ ಮೂಲಕ ಮೇಲಂತಸ್ತಿಗೆ ಹೋಗಿ ಸಮುದ್ರದತ್ತ ಹಾಗೂ ಶಿವನ ವಿಗ್ರಹದ ದೃಶ್ಯವನ್ನು ನೋಡುವ ಅನುಭವ ಅದ್ಭುತ. ದೇವಸ್ಥಾನವು 3 ಕಡೆ ಸಮುದ್ರದಿಂದ ಸುತ್ತಿಕೊಂಡಿದ್ದು ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ನೋಡಲು ಅತ್ಯಂತ ಸುಂದರವಾಗಿ ಕಾಣುತ್ತದೆ. ಸ್ನೇಹಿತರೆ, ಭಕ್ತಿ, ಇತಿಹಾಸ ಮತ್ತು ಸಮುದ್ರ ಸೌಂದರ್ಯವನ್ನು ಒಂದೇ ಕಡೆ ಅನುಭವಿಸಬೇಕೆಂದರೆ ಒಮ್ಮೆ ಮುರುಡೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮುರುಡೇಶ್ವರದಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಅವರು ಒಂದು 5 ಪ್ಲೇಸಸ್ನ ತೋರಿಸ್ತಾರೆ. ನಿಯರ್ ಬೈ ಟೂರಿಸ್ಟ್ ಪ್ಲೇಸಸ್ನ 1200 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಅಲ್ಲಿಂದ ಹೋಗಿದ್ದೆ ಫಸ್ಟು ಅಪ್ಸರಾಕೊಂಡ ವಾಟರ್ ಫಾಲ್ಸ್ಗೆ. ಇಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ರೀಚ್ ಆಗಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್. ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತೊಗೊಂಡು ವಿಡಿಯೋಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ವಿ. ನಾವೆಲ್ಲರೂ ಟ್ರಾವೆಲ್ ಮಾಡೋಕ್ಕೆ ಬಹಳ ಇಷ್ಟಪಡ್ತೀವಿ ಅಲ್ವಾ? ನಾನು ಕೂಡ. ಇತ್ತೀಚೆಗೆ ನನ್ನ ತಂಗಿಯ ಜೊತೆ ಹಲವಾರು ಕಡೆ ಟ್ರಾವೆಲ್ ಮಾಡಿದ್ದೀನಿ. ಹೊಸ ಜಾಗ, ಹೊಸ ಜನ, ಹೊಸ ಅನುಭವ, ಇವನ್ನೆಲ್ಲ ನೋಡುವುದು ತುಂಬ ಸಿಹಿ ಅನುಭವ. ಯಾವ ಜಾಗಕ್ಕೆ ಹೋದರೂ ಮೊದಲು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಿ. ಒಬ್ಬರೇ ಹೋಗ್ತಿದ್ದೀರಾ ಇಲ್ಲ ಆತ್ಮೀಯರ ಜೊತೆ ಹೋಗ್ತಿದ್ದೀರಾ, ಹುಷಾರಾಗಿರಿ. ಬೇರೆಯವರ ಮಾತನ್ನು ಸುಲಭವಾಗಿ ನಂಬಕ್ಕೆ ಹೋಗಬೇಡಿ. ಹೋಟೆಲ್, ಟ್ಯಾಕ್ಸಿ, ಗೈಡ್ ಎಲ್ಲದರಲ್ಲೂ ಸುರಕ್ಷತೆ ಮುಖ್ಯ. ನಿಮ್ಮ ಫ್ಯಾಮ್ಲಿಗೆ ಲೊಕೇಶನ್ನ ಅಪ್ಡೇಟ್ ಮಾಡಿ. ಟ್ರಾವೆಲ್ ಮಾಡಬೇಕು, ಖಂಡಿತ ಮಾಡಿ, ಆದರೆ ಜಾಗ್ರತೆ ಮುಖ್ಯ. ಆಗ ಮಾತ್ರ ನಿಮ್ಮ ಪ್ರಯಾಣ ಸಂತೋಷಕರವಾಗಿರುತ್ತದೆ. ಫೈನಲ್ ಆಗಿ ನಾವು ರೀಚ್ ಆಗಿದ್ದು ಇಕೋ ಬೀಚ್. ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೇರೆ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಆಗಿಲ್ಲ, ಆಲ್ರೆಡಿ ಟೈಮ್ ಆಗಿತ್ತು. ಟ್ರೈನ್ ನಮಗೆ 6:30ಗೆ ಇರೋದು. ಸೊ ಕ್ಯಾಬ್ ಅವರೇ ನಮ್ಮನ್ನು ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ಬಿಟ್ಟರು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.